ಇದೇ 2 ತಿಂಗಳ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಜನಗಳು ಎಲ್ಲಂದ್ರೆ ಅಲ್ಲಿ ಕಸ ಹಾಕಿದ್ರೆ ಮನೆ ಮುಂದೆ ಸುರಿತೀನಿ ಅಂತ ಹೇಳಿದ್ರು. 3 ದಿನ ಆಯ್ತು ಕಸ ಐತಿ. ಇವಾಗ ಎಲ್ಲ ಕಸ ಡಿ ಕೆ ಶಿವಕುಮಾರ್ ಮನೆ ಮುಂದೆ ಹಾಕೋಣ. ಜನಕ್ಕೊಂದು ನ್ಯಾಯ ಆದ್ರೆ ಇವ್ರಿಗೆ ಅದೇ ನ್ಯಾಯ ತಾನೆ. ಜನಕ್ಕೆ ಏನು ಶಿಕ್ಷೆ ಕೊಟ್ಟರು, ಇವ್ರಿಗೂ ಅದೇ ಶಿಕ್ಷೆ ಬೇಕಲ್ಲ. ನಿಂತ್ಕೊಳ್ರಿ ಮಾಡ್ಬೋದಲ್ವಾ? ಡಿ ಕೆ ಶಿವಕುಮಾರ್ ಮನೆ ಮುಂದೆ ಬರೋ ಆಗ್ತೀವಿ ಬಿಡಿ, ಆಗ್ತೀವಿ. ಏನು ಕೊತ್ವಾಲ್ ರಾಮಚಂದ್ರನ್ ಶಿಷ್ಯಂದು ಇದು ಮಾಡ್ತಾ ಇದ್ದಾರ, ಭಯ ಬೀಳಿಸ್ತಾರ ಅವರು. ಯಶ್ಮಾ ಜಾರಿ ಮಾಡ್ತೀನಿ, ಜೈಲಿಗೆ ಹಾಕ್ತೀನಿ, ನೇಣಿಗೆ ಹಾಕಕ್ಕೆ ಹೇಳಿ, ಜನರನ್ನ ನೇಣಿಗೆ ಹಾಕಕ್ಕೆ ಹೇಳಿ. ಬೆಂಗಳೂರಲ್ಲಿ ಬದುಕೋದು ಕಷ್ಟ ಆಗ್ಬಿಡೈತೆ. ಆಗ್ತೀವಿ ಮನೆ ಮುಂದೆ ಕಸ. ಏನು ಅವ್ರು ಕಲೆಕ್ಷನ್ ಮಾಡಿದ್ದು 4,000 20,000 ಫೈನು. ಜನ ಕಸ ಹಾಕಿದ್ರೆ ಇವತ್ತೇನು ಫೈನ್ ಹಾಕೋಣ ಅವ್ರಿಗೆ? ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಏನು ಫೈನ್ ಹಾಕೋಣ? ಕಸ ಎತ್ತಿಲ್ಲ 3 ದಿನ ಆಯ್ತು, ಎಲ್ಲ ತಗೊಂಡು ಅವ್ರ ಮನೆ ಮುಂದೆ ಹಾಕೋಣ ಹೇಳಿ. ಮಾನ ಮರ್ಯಾದೆ ಇರಬೇಕು. ಒಂದು ನಟ್ಟು ಬಾಲ್ಟು ಕೊಡ್ಸಕ್ಕೆ KSRTC ಬಸ್ಗೆ ದುಡ್ಡಿಲ್ಲ ಸರ್ಕಾರದಲ್ಲಿ. 6,000 ಬಸ್ಸು ಬೀದಿಲ್ ಬಿದ್ದೈತೆ, ರಿಪೇರಿ ಆಗಿ ಬಿದ್ದೈತೆ. 6,000 ಬಸ್ಸು ದಿವಾಳಿ ಎದ್ದೋಗೈತೆ ಸರ್ಕಾರ ಸಾಲ ಮಾಡ್ಕೊಂಡು. ಬೆಂಗಳೂರ ಎಲ್ಲಿ ಮನೆ? ನಿಮ್ಮನೆ ಹತ್ರ ಕಸ ಇದೆ ತುಂಬಾ? ಇದೆ ಸರ್, ಕಸದ ಸಮಸ್ಯೆ ಬೆಂಗಳೂರು ಆದ್ಯಂತ ಫುಲ್ ಎಲ್ಲ ಕಡೆ ಇದೆ. ಈ ದೊಡ್ಡಬಳ್ಳಾಪುರಲ್ಲಿ ಇಶ್ಯೂ ನೋಡಿದ್ರೆ ಅಲ್ಲಿರೋ ಜನ ಗೂಳೆದೋಗ್ತಾ ಇದಾರೆ. ಏನಕ್ಕೆ? ಕ್ಯಾನ್ಸರ್ ಕಾರಕ ಹೆವಿ ಮೆಟಲ್ಸ್ ನೀರಲ್ಲಿ ಸಿಗ್ತದೆ. ಎಲ್ಲಿ ಕಸ ಡಂಪ್ ಆಗಿ 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 ಇದಕ್ಕೆ ಸರ್ಕಾರದ ಹತ್ರ ಹೋದ್ರೂ ಪರಿಹಾರ ಇಲ್ಲ. ಜನ ಈ ಸರ್ಕಾರಕ್ಕೆ ಏನು ಪ್ರಶ್ನೆ ಕೇಳಬೇಕಂತಾನೆ ಮರ್ತೋಗಿದ್ದಾರೆ. ಬರೀ ದಬ್ಬಾಳಿಕೆ ರಾಜಕಾರಣ ಇದೇ ಆಯಿತು. ಎಲ್ಲಿ ಕೇಳಿದ್ರು ಬರೀ ಕುರ್ಚಿ ಕದನ. ಅವ್ರು 1 ಡೇಟ್ ಕೊಡ್ತಾರೆ, ಇನ್ನೊಬ್ರು 1 ಡೇಟ್ ಕೊಡ್ತಾರೆ. ರಾಜ್ಯ ಸರ್ಕಾರ ತೊಂದರೆಗಳು ನೋಡ್ರಿ ಅಂದ್ರೆ ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ ಸರ್ಕಾರ. ಸನ್ಮಾನ್ಯ DCM ಅವ್ರ ಹೇಳಿಕೆ ಇದೆಯಲ್ಲ, ನಿಜವಾಗ್ಲೂ ಅವ್ರಿಗೆ ಹಗ್ಗ ಜಗ್ಗಾಟ ಕೇಳಿಸ್ಕೊಳ್ಳಿ ಸರ್. ಕುರ್ಚಿ ಹಗ್ಗ ಜಗ್ಗಾಟದಲ್ಲಿ ಫ್ರಸ್ಟ್ರೇಟ್ ಆಗಿದ್ದಾರೆ. ವರ್ಡ್ ಕೇಳಿಸ್ಕೊಳ್ಳಿ, ಫ್ರಸ್ಟ್ರೇಟ್ ಆಗಿ ಈ ತರ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಕುರ್ಚಿ ಸಿಗ್ತಾ ಇಲ್ಲ, ಅದಕ್ಕೆ ಯಾರು ಬೇಕಾದ್ರೂ ಟೈಟು ಬಲ್ಟು ಅನ್ಕೊಂಡಿದ್ದಾರೆ. ಈ ಹೇಳಿಕೆ ಎಲ್ಲಿ ಧೀರಜ್ ಮುನ್ರಾಜ್ ಅವ್ರಿಗೆ ಹೇಳಿದ್ರು ಇದೇ ಮಾತು. ಇನ್ನೊಂದು ವಿಷಯ ಹೇಳ್ತೀನಿ, 2 ವರ್ಷದ ಹಿಂದೆ 2 ಫಾರಿನ್ ಕಂಪ್ನೀಸ್, ಜಪಾನ್ ಅಂಡ್ ಬೇರೆ ಕಂಪ್ನಿ ಬಂದು ಅವರು ಇಲ್ರಿ ಜನರೇಟ್ ಮಾಡ್ತೀವಿ 50 MW ಇಂದ ಪವರ್ ಪ್ಲಾಂಟ್ ಮಾಡ್ತೀವಿ ಅಂದ್ರು. ಆದ್ರೆ ಈ ದಲ್ಲಾಳಿಗಳು ಆಗುತ್ತೆ ಕರಪ್ಷನ್ ಅವರು ಇದನ್ನ ಮಾಡಕ್ಕೆ ಬಿಡ್ಲಿಲ್ಲ. ಯಾವುದೇ ಗೌರ್ಮೆಂಟ್ ಆಗ್ಲಿ ಆಯ್ತಾ, ಇವ್ರಿಗೆ ಒಚ್ಚಿನಲ್ಲಿ ಏನಾಗಬೇಕು, ಇವರು ಫ್ರಸ್ಟ್ರೇಟ್ ಆಗಿ ಎಲ್ಲಾರನ್ನು ಬೈದಿದ್ದಾರೆ. ನಿಜವಾಗ್ಲೂ ತಾಳ್ಮೆಯಿಂದ ಇದಕ್ಕೆ ಏನು ಉತ್ತರ ಕೊಡಬೇಕು ಅಂತ DCM ಅವರು ಕ್ರಮ ಕೈಗೊಳ್ಳಬೇಕು. ಬೆಂಗಳೂರಿನ ಕಸದ ಸಮಸ್ಯೆ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ. ಯಾರು ಈ ಕಸಕ್ಕೆ ಕಾರಣ? ಯಾಕೆ ಕಸ ಸರಿಯಾಗಿ ವಿಲೇವಾರಿ ಆಗ್ತಿಲ್ಲ? ಯಾಕೆ ಬೆಂಗಳೂರು ಔಟ್ಸ್ಕಟ್ಗೆ ಕಸವನ್ನು ಹಾಕ್ತಾರೆ? ಘನತ್ಯಾಜ್ಯ ವಿಲೇವಾರಿ ಮಾಡುವಲ್ಲಿ ಸರ್ಕಾರ ಏನು ಎಡವಟ್ಟು ಮಾಡ್ಕೊಂಡಿದೆ? ಯಾಕೆ ತಾಳ್ಮೆಯಿಂದ ಸರ್ಕಾರ ಇದನ್ನ ಬಗೆಹರಿಸ್ತಿಲ್ಲ, ಪರಿಹಾರವನ್ನು ಮಾಡ್ತಿಲ್ಲ? ಬೆಂಗಳೂರು ಜನರಿಗೆ ಟ್ಯಾಕ್ಸ್ ಕೊಟ್ಟಂತವ್ರಿಗೆ ಏನು ಉತ್ತರವನ್ನು ಕೊಡ್ತಾರೆ? ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮ್ಮದು ಸರ್ಕಾರ ಇದೆ, ನಾನು ಹೇಳ್ತೀನಿ, ಅವ್ರ ಮೇಲೆ ಆರೋಪ ಮಾಡೋದು ಇವ್ರ ಮೇಲೆ ಆರೋಪ ಮಾಡೋದಲ್ಲ. ಬೆಂಗಳೂರು ಜನರಂತ ನೀವು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತೀರಾ, ಕಸವನ್ನು ಸರಿಯಾದ ಸಮಯಕ್ಕೆ ನಿರ್ವಹಣೆ ಮಾಡಬೇಕು, ಘನತ್ಯಾಜ್ಯವನ್ನು ವಿಲೇವಾರಿ ಮಾಡಬೇಕು, ನಿಮ್ಮ ಜವಾಬ್ದಾರಿ ಅಲ್ವಾ? ನೀವು ಅದು ಬಿಟ್ಟು ಅವ್ರು ಪ್ರಶ್ನೆ ಮಾಡೋದೇ ತಪ್ಪು ಅಂತ ಹೇಳಿದರೆ ಆಯಿತಾ, ನಿಮ್ಮ ಕರ್ತವ್ಯ ನೀವೇನು ಮಾಡಬೇಕು ಅಂದ್ರೆ ಅರ್ಥ ಏನು? ನೀವು ಪ್ರಶ್ನಾತೀತರ. ಇದು ಪ್ರಜಾಪ್ರಭುತ್ವ ದೇಶ ಅಲ್ವಾ? ಈಗ ಒಂದು ಮಾತನ್ನು ಹೇಳಿದ್ರು, ಒಂದು ನಿಮಿಷ ನನ್ನ ಮಾತು. ದೊಡ್ಡಬಳ್ಳಾಪುರದಿಂದ ಬಂದವರೇ ಅವರ ಪರಿಸ್ಥಿತಿಯನ್ನು ಹೇಳಿದರು ಸರ್. ಅವರು ಕೆಲಸ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ. ಇವರು ಡಿ ಕೆ ಶಿವಕುಮಾರ್ ಮನೆ ಮುಂದೆ ಹಾಕ್ತೀನಿ ಅಂತಾರಲ್ಲ, 18 ದಿನ ಬೆಂಗಳೂರು ಗಬ್ಬೆದ್ದು ನಾರ್ತಿತ್ತಲ್ಲ, ಆರ್ ಅಶೋಕ್ ಮುಂದೆ ಮನೆ ಮುಂದೆ ಹಾಕಿದ್ರ ತಗೊಂಡೋಗಿ. ಅವಾಗೆಲ್ಲ ಎಲ್ಲೋಗಿದ್ರಿ? ಎಲ್ರಿ ಹೋಗಿದ್ರಿ ನೀವೆಲ್ಲ? ಎಲ್ಲೋಗಿದ್ರಿ? ಇವತ್ತು ಮಾತಾಡ್ತಾ ಇದ್ದೀರಲ್ಲ, ಅವರು ಕೆಲಸ ಮಾಡ್ತಿರೋದಕ್ಕೆ ನೀವೆಲ್ಲ ಮಾತಾಡ್ತಾ ಇದ್ದೀರಾ. ನಿಮ್ಗೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ, ಮತ್ತೆ ಏನಕ್ಕೆ ಅವ್ರ ಅಭ್ಯಾಸ ಹೇಳ್ತಿದ್ದೀರಾ? ಅವ್ರ ಅಭ್ಯಾಸ ಯಾಕೆ ಹೇಳ್ತೀರಾ? ನಿಮ್ಮ ಶಾಸಕರು ಯಾಕೆ ಕೊಡ್ತಾ ಇಲ್ಲ? ನಿಮ್ಮ ಶಾಸಕರು ಯಾಕೆ ಕೊಡ್ತಾ ಇಲ್ಲ ಜಾಗನ? ಕುತ್ಕೊಂಡು ಮಾತಾಡಕ್ ಹೇಳ್ರಿ. ನಮ್ಮನೆ ಕಸನ ಸಪ್ರೇಟ್ ಮಾಡಿಟ್ಟು 8 ಗಂಟೆಗೆ ಬರುತ್ತೆ, 8 ಗಂಟೆಗೆ ಬರುತ್ತೆ. ಅವಾಗ ಕರೆಕ್ಟಾಗಿ ಹಾಕ್ಬೇಕು ಗಾಡಿಗಳಿಗೆ. ಕರೆಕ್ಟಾಗಿ ಹಾಕಿಲ್ಲ ಅಂದ್ರೆ ಇಂಥ ಲೇಸಿಯಾಗಿ ಮಲ್ಕೊಂಡಿರ್ತಾರಲ್ವ ಅಂಥವ್ರು ಎಲ್ಲಿ ಹಾಕ್ತಾರೆ ಸರ್ ಕಸಗಳು? ಅದು ಡಿ ಕೆ ಸಾಹೇಬ್ರ ಮೇಲೆ ಒತ್ತುವರಿ ಮಾಡಿದ್ರೆ, ಅವ್ರ ಮೇಲೆ ಹಾಕಿದ್ರೆ ಅವ್ರು ಎಲ್ಲಿದೆ ಬರ್ತಾರೆ? ಎಲ್ಲಿ ಕಷ್ಟ ಅಲ್ವ ಅವ್ರಿಗೆ? ನೀವು ಲೇಸಿಯಾಗಿ ಮಲ್ಕೊಂಡು ಅವ್ರ ಮೇಲೆ ಹಾಕ್ತಿರಲ್ಲ ರೀ. ನಮ್ಮನೆ ಕಸ ನಾವು ಕ್ಲೀನ್ ಮಾಡ್ಕೋಬೇಕು. ಬೆಂಗಳೂರಿನ ಕಸದ ವಿಚಾರಕ್ಕೆ ಪ್ರತಿಯೊಬ್ಬ ನಾಗರಿಕನು ಕೂಡ ಅವ್ರದೇ ಆದ ಜವಾಬ್ದಾರಿ ಇರ್ತಕ್ಕಂಥದ್ದು. ಬೆಂಗಳೂರಿನ ನಾಗರಿಕರಿಂದ ನೀವು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತೀರಾ. ನೀವು ಅವರೊಂದು ಮಾತನ್ನು ಹೇಳಿದ್ರು, ದೊಡ್ಡಬಳ್ಳಾಪುರದಿಂದ ಬಂದರು, 5 ಕಿಲೋಮೀಟರ್ ಸುತ್ತಮುತ್ತ ನಾವು ಗಬ್ಬು ನಾರ್ತಾ ಇದೆ, ನಮ್ಮ ಪರಿಸ್ಥಿತಿ ಏನು ಅಂತೇಳಿ.
ಇವತ್ತು ಡಿಜಿಟಲ್ ಯುಗದಲ್ಲಿದ್ದೀವಿ, ನಾವು ಇಂಟರ್ನೆಟ್ ಯುಗದಲ್ಲಿದ್ದೀವಿ, ಟೆಕ್ನಾಲಜಿ ಇವತ್ತು ಹೈ ಲೆವೆಲ್ಗೆ ಇರ್ತಕ್ಕಂಥದ್ದು. ಇಷ್ಟೆಲ್ಲರ ನಡುವೆ ಕೂಡ ದೊಡ್ಡಬಳ್ಳಾಪುರದ ರೈತರದ್ದು ಏನು ರೀ ಕರ್ಮ, ಅಲ್ಲಿ ಗ್ರಾಮಸ್ಥರಿಗೆ ಏನು ಕರ್ಮ ಆಗಿತ್ತು ರೀ? ನಿಮ್ಮ ಕಸವನ್ನು ಯಾಕ್ರಿ ಅಲ್ಲಿ ಬಿಸಾಕಬೇಕು? ಇಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ಸ್ಥಾಪನೆ ಮಾಡ್ಲಿಕ್ಕೆ ಆಗಲ್ವಾ? ಆಗತ್ತೆ ಸರ್, ಡೆಫಿನೆಟ್ಲಿ. ನೋಡಿ, ನಮ್ಮ BTM ಅಲ್ಲಿ ನಾವು ಮಾಡಿದೀವಿ. ಮೊದಲು ಜನಗಳಿಗೆ ಕೆಲಸವನ್ನು ಯಾಕೆ ಬೇರೆ ಕಡೆ ಇನ್ನು 2.5 ವರ್ಷ ಆಯ್ತು? ಮೊದಲು ಜನಗಳಿಗೆ ಅರಿವನ್ನ ಮೂಡಿಸೋ ನಿಟ್ಟಿನಲ್ಲಿ 500 ಕ್ಷೇಮಾಭಿವೃದ್ಧಿ ಸಂಘಗಳನ್ನ ಕರೆದು ನಮ್ಮ DCM ಅವರು ಅವರ ಅಭಿಪ್ರಾಯಗಳನ್ನ ತಗೊಂಡು ಎಷ್ಟೋ ಕಡೆ ಈ ಘನತ್ಯಾಜ್ಯ ಘಟಕಗಳನ್ನ ಮಾಡ್ತಿದ್ದಾರೆ. ಈ ಬದಲು ಅರಿವು ಮೂಡಿಸಬೇಕಾಗಿದ್ದವರು ಫ್ಯಾನ್ಸಿ ಡಸ್ಟ್ ಬಿನ್ಗಳಲ್ಲಿ 50 ಕೋಟಿ ಬಿಜೆಪಿ ಅವರು ಹಗರಣವನ್ನ ಮಾಡ್ತಾರೆ, 2,000 ಕೋಟಿ ಹಗರಣವನ್ನ ಮಾಡ್ತಾರೆ ನಕಲಿ ಬಿಲ್ಲುಗಳನ್ನ ತಯಾರಿಸಿ. ಆ ದುಡ್ಡನ್ನ ಬಳಕೆ ಮಾಡಿ ಅವತ್ತು ಅರಿವು ಮೂಡಿಸಿದ್ರೆ ಇವತ್ತು ಘನತ್ಯಾಜ್ಯ ಹೆಚ್ಚಾಗಿ ವಿಲೇವಾರಿ ಆಗ್ತಿತ್ತು. ಅದಲ್ದೇನೆ ಕಾಂಪೋಸ್ಟ್ ಘಟಕಗಳನ್ನ ಸ್ಥಾಪಿಸಬೇಕಾಗಿತ್ತು. ಆದ್ರೆ ಈ ಬಿಜೆಪಿ ಅವರು ಮಾಡಿರೋದು ಕರ್ಮನ ನಾವಿವತ್ತು ಅನುಭವಿಸ್ತಾ ಇದ್ದೀವಿ ಸರ್. ಇವರು ಮಾಡಿರೋಂತ ಕರ್ಮ ದೇಶದಲ್ಲಿ ಅವರು ಕರ್ಮ ಮಾಡಿದ್ರು, ಆಯ್ತಾ? ನೀವು ಪುಣ್ಯ ಮಾಡಕ್ ಬಂದಿದ್ರಲ್ಲ, ಅದನ್ನಾದ್ರೂ ಮಾಡಿ ಅಮ್ಮ. ಡೆಫಿನೆಟ್ ಆಗಿ ಪುಣ್ಯ ಮಾಡಿ. 2.5 ವರ್ಷದಿಂದ ಪುಣ್ಯ ಮಾಡಿ ಜಾಸ್ತಿ ಆಗಿದೆ. ನಮ್ಮ ಉಪಮುಖ್ಯಮಂತ್ರಿಗಳು ಕನಸುಗಾರರು GB ಅಂತ ಏನ್ ಕನಸು ಕಾಣದಲ್ರಿ, ಕೆಲಸ ಮಾಡಿ ಅಂತ ಅವ್ರು ಕೇಳ್ತಾ ಇರೋದು. ಮಾಡ್ತಾ ಇದ್ದೀವಿ. ಕನಸು ಕಾಣ ಪ್ರಯೋಜನ ಇಲ್ಲ, ಕನಸು ಕಂಡ್ರೆ ಪ್ರಯೋಜನ ಇಲ್ಲ, ಕೆಲಸ ಮಾಡಬೇಕು. ಕ್ಷೇತ್ರಕ್ಕೆ ನೀವು ಬನ್ನಿ, ಘನತ್ಯಾಜ್ಯ ಘಟಕ ಹೇಗೆ ಕೆಲಸ ಮಾಡ್ತಿದೆ, ನಮ್ಮ BTM ಲೇಔಟ್ ಅಲ್ಲಿ ಕಸ ಯಾವ ರೀತಿ ವಿಲೇವಾರಿ ಆಗ್ತಿದೆ ಅನ್ನೋದನ್ನ ನೋಡಿ ಮಾದರಿಯಾಗಿದೆ ನಮ್ಮ ವಿಧಾನಸಭೆ. ನಾವು ಕರ್ನಾಟಕ ರಾಜ್ಯದಲ್ಲಿ ಹೇಗೆ ಆಡಳಿತ ಮಾಡ್ತಿದೀವಿ, ಹೇಗೆ ಅಭಿವೃದ್ಧಿ ಕೆಲಸಗಳು ಮಾಡ್ತಿದೀವಿ ಅಂತ ನಾವು JDS BJPಗೆ ಒಪ್ಪಿಸ್ಬೇಕಾಗಿಲ್ಲ. ಕರ್ನಾಟಕದ ಸಮಸ್ತ ಜನತೆ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಒಪ್ಪಿದೆ. ನಾನು ಹೇಳ್ತಾ ಇದ್ದೀನಿ, ನಾನು ಮೊದಲಿಂದ ಹೇಳ್ತೀನಿ ಎಲ್ರಿಗೂ, ನಿಮ್ಮ ಸರ್ಕಾರದ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲೇನ್ರಿ? ಕಸ ವಿಲೇವಾರಿ ಮಾಡಬೇಕು, ಕಸ ವಿಲೇವಾರಿ ಘಟಕಗಳ ಸ್ಥಾಪನೆ ಮಾಡಬೇಕು, ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಳ್ಬೇಕು. ಎಲ್ಲ ದೊಡ್ಡಬಳ್ಳಾಪುರನೋ ಅದು ಬೆಂಗಳೂರು ಔಟ್ಸ್ಕರ್ಟ್ ಹಾಕಿದರೆ ಅಲ್ಲಿ ಜನ ಏನು ಪಾಪ ಮಾಡಿ ಕರ್ಮ ಮಾಡಿದ್ರು. ಅದು ಬಿಟ್ಟು ನೀವು ಅದಕ್ಕೆ ಪರಿಹಾರ ಹುಡುಕಬೇಕು ವಿನಃ, ತಾಳ್ಮೆಯಿಂದ ಅದಕ್ಕೆ ಪರಿಹಾರವನ್ನು ಮಾಡಬೇಕು ವಿನಃ ಎಲ್ಲೊಂದು ಕಡೆ ಗುದ್ದಾಟ ಮಾಡಿ, ಎಲ್ಲೊಂದು ಕಡೆ ಇವ್ರಿಗೆ ಪರಸ್ಪರ ಕೆಸರಲ್ಲಿ ಚಟ ಮಾಡೋದ್ರಿಂದ ಬಗೆಹರಿತಾ? ಯಾಕಂತ ಹೇಳಿದ್ರೆ ಬೆಂಗಳೂರು ಮರ್ಯಾದೆ ಹೋದರೆ ಇಡೀ ರಾಜ್ಯದ ಮರ್ಯಾದೆ ಹೋದಂಗೆ, ಹೌದಲ್ವಾ? ನಿಮಗೆ ಇಡೀ ನಮ್ಮ ರಾಜ್ಯವನ್ನು ಸಾಕ್ತಿರ್ತಕ್ಕಂಥವ್ರು ಬೆಂಗಳೂರಿನವರು. ಮೋರ್ ದೆನ್ 62% ಟ್ಯಾಕ್ಸನ್ನು ಕೊಡ್ತಾ ಇದ್ದಾರೆ. ಈ ಟ್ಯಾಕ್ಸ್ ನಾಟ್ ಓನ್ಲಿ ಕರ್ನಾಟಕ, ಇವತ್ತು ಈ ದೇಶಕ್ಕೂ ಕೂಡ ದೊಡ್ಡ ಕೊಡುಗೆ ಬೆಂಗಳೂರು ಆಗಿರ್ತಕ್ಕಂಥಲ್ಲ. ಬೆಂಗಳೂರು ಜನರಿಗೆ ಟ್ಯಾಕ್ಸ್ ಕಟ್ಟಂಥವ್ರಿಗೆ ಉತ್ತರದಾಯಿತ್ವ ಆಗಿರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ, ಇಲ್ಲಿ ಆಡಳಿತ ನಡೆಸ್ತಕ್ಕಂಥವ್ರು ಮತ್ತು DK ಶಿವಕುಮಾರ್ ಅಂತವರು, ಆಯಿತಾ? ಅದನ್ನು ಬಿಟ್ಟು ನೀವು ಹಂಗೆ ಮಾಡಿದ್ರೆ ನಾವು ಹಿಂಗೆ ಮಾಡ್ತೀವಿ ಅನ್ನೋದಲ್ಲ, ಹೌದಲ್ವಾ? ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ಉತ್ತರದಾಯಿತ್ವ ಏನು? ಸರ್, ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀವಿ, ನಾವು ಜವಾಬ್ದಾರಿಯಿಂದ ನಡ್ಕೋತೀವಿ. ನಾವು ಈ ತ್ಯಾಜ್ಯ ವಿಲೇವಾರಿಯನ್ನ ಸಮರ್ಪಕವಾಗಿ ಮಾಡೇ ಮಾಡ್ತೀವಿ. ನಾನು BJP ಅವ್ರಿಗೆ ಹೇಳೋದು ಒಂದೇ ಸರ್, ನಾವು ಏನ್ ಹೇಳ್ತಾರಲ್ಲ, ಫಾರಿನ್ ನಿಂದ ಈಗ ನಿಮ್ಗೆ ನೆದರ್ಲ್ಯಾಂಡ್ಸ್ ಇಂದ ಒಂದು ಜಿಂಡಾ ಅಂತ ಒಂದು ಬಾಕ್ಸ್ ಬಂತು. ಅದು ಗಾರ್ಬೇಜ್ ಕಲೆಕ್ಷನ್ಗೋಸ್ಕರ ಒಂದು ಬಾಕ್ಸ್, ಅದು 1.5 ಲಕ್ಷ ಬಾಕ್ಸ್ಗಳನ್ನ 6 ಲಕ್ಷಕ್ಕೆ ತಂದು ಭ್ರಷ್ಟಾಚಾರದಲ್ಲಿ ಎಸಗೋದಂತವ್ರು BJP ಅವರು. ಆ BJP ಅವ್ರಿಗೆ ನಾವು ಕಸ ವಿಲೇವಾರಿ ಮಾಡಲ್ಲ ಅಂತ ಹೇಳೋಕೆ ನೈತಿಕತೆನೇ ಇಲ್ಲ. ನಾವು ಮಾಡುವಂಥದ್ದು ಇಷ್ಟೇ, ನೀವು ಅವಾಗ ಹೇಳಿದ್ರೆ ಪ್ಯಾಕೇಜ್ಗಳು ಹೇಳ್ಬಿಡಿ ಅಂತ. ನಾವು ಪ್ಯಾಕೇಜ್ಗಳು ಹೇಳಿಲ್ಲ ಅಂತಂದ್ರೆ ಕಸ ವಿಲೇವಾರಿನ ಸಮರ್ಪಕವಾಗಿ ಮಾಡೋಕ್ಕಾಗಲ್ಲ. ಪ್ಯಾಕೇಜ್ ಹೆಂಗ್ ಹೋಗುತ್ತೆ ಅಂತ BJP ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಆದಂತ ಟೆಂಡರ್ ಹೆಂಗ್ ಹೋಗುತ್ತೆ ಸೂಟ್ ಕೇಸಲ್ಲಿ ಕಳಿಸ್ತೀರಾ ಪ್ಯಾಕೇಜ್? ಅದೇ ತರನೇ ನೋಡಿ, ಹೇಳಿದ್ರು ಸೂಟ್ ಕೇಸಲ್ಲಿ ಕಳಿಸ್ತಾರೆ ಅಲ್ಲ ಸರ್, ಅದಕ್ಕೆ ಆದಂತ ಲೈಸೆನ್ಸ್ ಬೇಕು. ಸೂಟ್ ಕೇಸ್ ಏನ ಸಂಸ್ಕೃತಿ ಇದೆ, ಅದು BJPಗೆ ಮಾತ್ರ, ಅದು BJP ಅವ್ರು ಮಾತ್ರ. ಅವತ್ತು ಸೂಟ್ ಕೇಸ್ ತಗೊಂಡು 18 ದಿವಸಗಳ ಕಸವನ್ನ ಬೆಂಗಳೂರಲ್ಲಿ ಮಾತ್ರ ಇಟ್ಟಿದಂತ